ಸೊ ಗೈಸ್ ಈಗ ನಾವು ಟಾಪಿಗೆ ರೀಚ್ ಆಗ್ತಿದ್ದೀವಿ. ಸೊ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಾವು ತೀರ್ಥಹಳ್ಳಿ ಹತ್ರ ಹೋಗ್ತಿದ್ದೀವಿ, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಗೆ. ಯಾಕಂದ್ರೆ ಅಲ್ಲಿ ಕವಲೇದುರ್ಗ ಫೋರ್ಟ್ ಇದೆ. ಸೊ ಮಿಡಲ್ ಆಫ್ ದ ಫಾರೆಸ್ಟ್ ಇದೀವಿ ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ನೋಡಿದ್ರೆ ಗ್ರೀನ್ರಿ, ಮಳೆ ಮಾತ್ರ ಇಲ್ಲ ಅಷ್ಟೇ. ಮಳೆ ಈಗ ಬರ್ಬೋದು, ಯಾಕಂದ್ರೆ ಈಗ ರೆಡ್ ಅಲರ್ಟ್ ಎಲ್ಲ ಹೋಗಿ ಕರ್ನಾಟಕ ಜಿಲ್ಲೆಯಲ್ಲಿ ಸ್ವಲ್ಪ ಚೇತರಿಸ್ಕೊಂತಿದೆ ಎಲ್ಲ ಜಿಲ್ಲೆಗಳು. ಸೊ ನೋಡ್ಬೋದು ಫುಲ್ ಫಾರೆಸ್ಟ್ ನಾವು ಸಕ್ಕತ್ತಾಗಿದೆ. ವ್ಯೂ ಮಾತ್ರ ಬೈಕ್ ತೊಗೊಂಡು ಹೋಗ್ಬೋದು, ಅಲ್ಲಿ ಹೋಗಿ ತೋರಿಸ್ತೀವಿ ನೋಡೋಣ. ಆದರೆ ಸೊ ತೀರ್ಥಹಳ್ಳಿ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿ ಕುವೆಂಪು ಅವ್ರ ಮನೆಗೆ ಆದರೂ ಹೋಗೋಣ. ಮತ್ತು ಕವಲೇದುರ್ಗ ಫೋರ್ಟ್ ಅಂತೂ ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ ವಿಡಿಯೋನ. ಸೊ ಗೈಸ್ ನೋಡ್ತಿದ್ದೀರಾ, ಇದು ಆಲ್ಮೋಸ್ಟ್ ತೀರ್ಥಹಳ್ಳಿಯಿಂದ ಒಂದು 50 ಕಿಲೋಮೀಟರ್ಸ್ ಹಿಂದ್ಗಡೆ. ಸೊ ನೋಡ್ತಿದ್ದೀವಿ, ನೋಡೋಣ ಏನಿದೆ ಒಳಗೆ ಅಂತ. ಕಾರ್ ಒಳಗೆ ಬಂದಿದ್ದೀವಿ. ಇಲ್ಲಿ ಯಾವ ಬೋರ್ಡು ಏನೋ ಇಲ್ಲ, ರೇಂಜ್ ಫಾರೆಸ್ಟ್ ಹೊಡೆದಾಗಿ. ನೋಡೋಣ ಮುಂದೋಗಿ ಏನು ಸಿಗುತ್ತೆ ಅಂತ. ಹಾವಿನ ಹುತ್ತಗಳು ಇದಾವೆ ಗುರು ಎಲ್ಲ ಕಡೆ. ಸೊ ಇದೇ ದಿ ಎಂಡ್ ಅನಿಸುತ್ತೆ ನನಗೆ ಅನ್ಸಿದ ಮಟ್ಟಿಗೆ. ಓಹೋ ನೋಡಿ, ಪ್ಲಾಂಟೇಶನ್ನು, ಲೊಕೇಶನ್ನು, ಸ್ಪೀಸಸ್ಸು ಎಲ್ಲ ಅಲ್ಲಿ ಬೋರ್ಡ್ ಇದೆ, ನೋಡ್ಬೋದು ನೀವು. ಓಹೋ ಇಲ್ಲಿ ನೋಡ್ಬೋದು ಫುಲ್ಲು ಫಾರೆಸ್ಟ್ ವ್ಯೂ. ಸೊ ಗೈಸ್ ನಾವೀಗ ಇಲ್ಲಿ ಬೈಕ್ ಪಾರ್ಕ್ ಮಾಡಿದ್ದೀವಿ, ನೋಡ್ಬೋದು. ಮಳೆ ಇದ್ದಿದ್ರೆ ನೆಕ್ಸ್ಟ್ ಲೆವೆಲ್ ಇರೋದು ಗುರು ಎಕ್ಸ್ಪ್ಲೋರೇಷನ್ನು. ಆದರೆ ಪರವಾಗಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಅಲ್ಲಿ ಬ್ಯಾಗ್ ಇಟ್ಬಿಟ್ಟಿದ್ದೀವಿ ಆರಾಮಾಗೆ, ಅಲ್ಲಿ ನೋಡ್ಬೋದು. ಸೊ ಫಾರೆಸ್ಟ್ ಒಳಗೆ ಎಂಟ್ರಿ ಆಗ್ತಿದ್ದೀವಿ ಈಗ. ಇಲ್ಲಿ ನೋಡಿ 2017 ನ್ಯಾವ್ಟರ್ ಪ್ಲಾಂಟೇಶನ್ನು. 17-18 ಇದೆಲ್ಲ ಪ್ಲಾಂಟೇಶನ್ ಹಾಕಿದ್ದು. ಯಾವ ಪ್ಲಾಂಟೇಶನ್ ಅಂತ ಗೊತ್ತಾಗ್ತಿಲ್ಲ, ಮೋಸ್ಟ್ಲಿ ಇದೇ ಮರ ಇರ್ಬೋದು. ಸೊ ಯಾವ್ದಾರ ಒಂದು ಡೈರೆಕ್ಷನ್ ಹತ್ರ ಬನ್ನಿ ನಡ್ಕೊಂಡು ಹೋಗೋಣ. ಸೊ ಲೆಟ್ಸ್ ಗೋ ಗಾಯ್ಸ್. ಇದು ಆ್ಯಕ್ಚುಲಿ ಶರಾವತಿ ವ್ಯಾಲಿ ಇದು ಇರ್ಬೋದು, ಮೋಸ್ಟ್ಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇರ್ಬೋದು. ಸೊ ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಬಂದಿದ್ದೀವಿ. ಗುರು ಇಲ್ಲಿಂದ ದೊಡ್ಡ ಹಾವಿನ ಹುತ್ತ ಇದೆ ಗುರು. ಆಲ್ಮೋಸ್ಟ್ ಒಂದು 200 ಮೀಟ್ರ್ ಒಳಗೆ ನಡ್ಕೊಂಡ್ಬಂದ್ವಿ ನಾವು. ಇಲ್ಲಿ ನೋಡ್ಬೋದು ದೊಡ್ಡ ಹಾವಿನ ಹುತ್ತ. ಹುಷಾರಾಗಿ ನಡಿಬೇಕಿಲ್ಲ, ಮೋಸ್ಟ್ಲಿ ಹಾವಿರ್ಬೋದು, ಹೇಳೋದಕ್ಕಾಗಿಲ್ಲ. ಹಾವು ಇರ್ಬೋದು, ಮುಳ್ಳಂದಿದ್ದಾವೆ ಅಂತ ಬೋರ್ಡ್ ಇತ್ತಲ್ಲಿ. ಸೊ ವಿ ಕಾಂಟ್ ಸೇ ವಾಟ್ ಕ್ಯಾನ್ ಹ್ಯಾಪನ್, ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಟು ಅಸ್. ಜಾಸ್ತಿ ಬಿಲ್ಡಪ್ ಕೊಡ್ತಿದ್ದಾನೆ ಅಂತ ಅನ್ಕೋಬೇಡಿ, ಯಾಕಂದರೆ ಜಾಗ ಅದೇ ಥರ ಇದೆ, ನೀವು ನೋಡ್ಬೋದು. ಸಖತ್ತಾಗಿದೆ ಜಾಗ. ಸೊ ಕೇರ್ಫುಲ್. ಸೊ ಗೈಸ್ ನೀವು ಇಲ್ಲಿ ಹೆಜ್ಜೆ ಗುರುತು ನೋಡ್ತಿರ್ಬೋದು. ಇದು ಮನುಷ್ಯರದಂತೂ ಅಲ್ಲ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮಾರ್ಕ್ ನೋಡ್ಬೋದು. ಸೊ ಇಲ್ಲೆಲ್ಲ ಕಾಣ್ತಾ ಈಗ. ಸೊ ಇದು ಮನುಷ್ಯರದಂತೂ ಅಲ್ಲ, ಯಾರ್ದಂತೂ ನಮಗೂ ಗೊತ್ತಾಗ್ತಿಲ್ಲ, ಯಾಕಂದರೆ ಹಸುಗಳು ಇಲ್ಲ ಇಲ್ಲಿ ಯಾವುದು ನಾನು ನೋಡ್ದಂಗೆ. ಸೊ ಅಲ್ಲಿ ದಾರಿ ಇದೆ, ಅಲ್ಲಿ ಹೋಗೋಕೆ ಅಷ್ಟು ರಿಸ್ಕ್ ತೊಗೊಳ್ಳಲ್ಲ ನಾವು. ಬೈಕ್ ಮಾತ್ರ ಒಂದು 200 ಮೀಟರ್ಸ್ ಅಲ್ಲೇ ಆ ಕಡೆ ಪಾರ್ಕ್ ಮಾಡಿ ಬಂದಿದ್ವಿ. ಸೊ ಯಾವುದಿದು ಅಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಮೀಡಿಯಮ್ ಸೈಜ್ಡ್ ಆಗಿದೆ ಅದು ಹೆಜ್ಜೆ ಗುರುತು. ತೀರಾ ದೊಡ್ಡದಾಗೂ ಇಲ್ಲ, ಸಣ್ಣದಾಗೂ ಇಲ್ಲ. ಎಲ್ಲ ನೋಡ್ಬೋದು, ಎಲೆ ಬಿದ್ದರೆ ಹೆದರಿಕೆ ಆಗ್ತಿದೆ ಗುರು. ಸೊ ಗೈಸ್ ಇದು ಏನಂತ ಗೊತ್ತಾಗ್ತಿಲ್ಲ ನಿಮ್ಗೆ. ಇದೇನಂದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಕಮೆಂಟ್ ಸೆಕ್ಷನಲ್ಲಿ. ಸೊ ಇದು ಗೊತ್ತು ಬಿಡಿ, ಫಂಗೈ. ಇದು ಏನು ಅಂತ ಗೊತ್ತಾಗ್ತಿಲ್ಲ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗುರು, ಏನಿದು ನಿಗೂಢ ರಹಸ್ಯ ಅಂತ. ಸೊ ಗೈಸ್ ಈಗ ವಾಪಸ್ ಹೋಗೋಣ ಬನ್ನಿ, ಯಾಕಂದರೆ ಟೈಮ್ ಆಯಿತು. ಇನ್ನೊಂದು 50 ಕಿಲೋಮೀಟರ್ಸ್ ಇದೆ ತೀರ್ಥಹಳ್ಳಿ, ಹೊಡೆದು ಬಿಡೋಣ. ಸೊ ಲೆಟ್ಸ್ ಗೋ. ಈ ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಮಳೆ ಬಂದಿದ್ರೆ ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗಿರೋದು, ನಮ್ಮ ಬ್ಯಾಡ್ ಲೆಕ್ಕು. ಸೊ ಹೋಗೋಣ ಬನ್ನಿ. ನಾವು ಎದುರು ಬಿಟ್ವಿ, ಇದು ಮಂಗ ಇದಾವಲ್ಲ. ಓಹೋ ಮಂಗನ ಇವು ಗುರು. ಹುಲಿ ಅಂತ ಇದ್ರಿದ್ನಲ್ಲಪ್ಪ ನಾನು. ಗೈಸ್ ಲಿಟ್ರಲಿ
ಮಲೆನಾಡಲ್ಲಿ ಮಳೆ ಬರಲಿಲ್ಲ ಅಂದರೆ ಹೆಂಗೆ. ಸೊ ಮಳೆ ಫೈನಲಿ ಬಂತು ನೋಡಿಲಿ, ಹೆಂಗೆ ನೆನೆಸ್ಕೊಂಡಿದ್ದೀನಿ. ಇಲ್ಲಿಂದ ಎಲ್ಲ ನೀರು ಬರ್ತಿದೆ ಗುರು, ಹಂಗೆ ನೆಂದೋಯ್ತು. ಒಂದೇ ನಿಮಿಷ ಗುರು ನೆಂದಿದ್ದು. ಅದು ರೇನ್ ಪ್ಯಾಂಟ್ಸ್ ತೆಗೆದೆ ಮಳೆ ಬರಲ್ಲ ಅಂತ. ಸೊ ಒಂದೇ ಸರಿ ಹೊಡೆದ್ಬಿಟ್ಟು ಮಳೆ. ಸೊ ಇದು ನೋಡ್ಬೋದು, ಇಲ್ಲಿ ಮಧ್ಯ ಒಂದು ಒಳ್ಳೆ ಲೊಕೇಶನ್. ಇಲ್ಲಿ ಕವಲೇದುರ್ಗ ಫೋರ್ಟ್ ಇನ್ನೊಂದು 15 ಕಿಲೋಮೀಟರ್ಸ್ ಇದೆ ಅಷ್ಟೇ ಇಲ್ಲಿಂದ. ಸೊ ಹೋಗೋಣ ಬನ್ನಿ, ನೋಡೋಣ, ಇನ್ನೂ ಸ್ವಲ್ಪ ನೆನೆಯೋಣ. ವಾ ಹೋಟೆಲ್ ವ್ಯೂ ಗುರು. ಸೇತುವೆಗಳೇ ಮುರಿದೋಗಿದೆ, ಅಂದರೆ ಒಂದು ರಾಡಿನ ಬೆಂಡಾಗಿದೆ. ಸಡನ್ನಾಗಿ ಬ್ರೇಕ್ ಹಾಕ್ತಾನಲ್ಲ ಗುರು ಅವನು. ಈಗ ಕವಲೇದುರ್ಗ ಫೋರ್ಟು ಒಂದು 2 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಅಷ್ಟೇ. ಸೊ ಇದೊಂದು ಹಿಡನ್ ಪ್ಲೇಸು ಅಥವಾ ಒಂಥರ ಮನಸ್ಸಿಗೆ ಚೆನ್ನಾಗಿ ಅನಿಸ್ತು. ಈ ದೇವಸ್ಥಾನ ನೋಡ್ಬೋದು ನೀವು, ನೆಕ್ಸ್ಟ್ ಲೆವೆಲ್ ಇದೆ ಇಲ್ಲಿ. ಸೊ ಅದೇ ಪಶ್ಚಿಮ ಘಟ್ಟ. ಸೊ ಇಲ್ಲಿ ನೋಡ್ಬೋದು, ಅಲ್ಲೆಲ್ಲೋ ಕವಲೇದುರ್ಗ ಫೋರ್ಟ್ ಇದೆ ಮೇಲ್ಗಡೆ. ಸೊ ಅಲ್ಲೊಂದು ನದಿ ಹರಿತಾ ಇದೆ, ಆ ನದಿನ ನಿಮ್ಗೆ ಹೋಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಹೋಗೋಣ ಬನ್ನಿ ಆ ನದಿ ಹತ್ರ. ಸೊ ಗೈಸ್ ಇದು ಇಲ್ಲಿ ನೋಡಿ ನೀರಿದೆಯಲ್ಲ, ಸೊ ಅದನ್ನೇ ಹುಡ್ಕೊಂಡು ಹೋಗ್ತಿರೋದು ಈಗ. ಸೊ ಜಾಸ್ತಿ ಸೌಂಡ್ ಬರ್ತಿದೆ ನೀರಿಂದು ಫೋರ್ಸ್ ಆಗಿ. ಸೊ ನನ್ನ ಅನಿಸಿಕೆ ಏನಂದರೆ ಮೋಸ್ಟ್ಲಿ ಇಲ್ಲೆಲ್ಲೋ ಫಾಲ್ಸ್ ಇರ್ಬೋದು ಅಂತ. ಸೊ ದಿಸ್ ಮೇ ಬಿ ಎ ಹಿಡನ್ ವಾಟರ್ ಫಾಲ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಗೈಸ್ ನನ್ನ ಡೌಟು ನಿಜ ಆಯಿತು, ಇಲ್ಲೊಂದು ಮಿನಿ ವಾಟರ್ ಫಾಲ್ಸ್ ಥರ ಇದೆ ಗುರು. ಇಲ್ಲಿ ನೋಡಿ, ಈ ನದಿ ಇಲ್ಲಿ ಹೋಗುತ್ತಾ, ಇದು ಪಶ್ಚಿಮ ಘಟ್ಟದಿಂದ ಬಂದು. ಸೊ ಮೋಸ್ಟ್ಲಿ ಫೋರ್ಟಿಂದ ಬರ್ಬೋದು ಇದು ಅಲ್ಲಿಂದ. ಸೊ ಇಲ್ಲಿ ನೋಡಿ ನೀರು ಇಲ್ಲಿ ಹರಿತಾ ಇದೆ. ಸೊ ಇದೊಂದು ಎಪಿಟಮ್ ಆಫ್ ಏನಂತೀರಾ ನೇಚರ್ ಅಂತಲೇ ಹೇಳ್ಬೋದು. ಇಷ್ಟು ಇದ್ರ ಒಳಗೂ ಇಲ್ಲೂ ಸಖತ್ತಾಗಿರೋ ವಾಟರ್ ಫಾಲ್ಸ್ ಇದೆ ನೋಡ್ಬೋದು ನೀವು. ಸೊ ನೆಕ್ಸ್ಟ್ ಲೆವೆಲ್ ಗುರು. ಮೋಸ್ಟ್ಲಿ ಐ ಥಿಂಕ್
ಮಾಡಿಸ್ಬೇಕು ಕೊಡಿ ಚೇಂಜ್ ಕೊಡ್ತಾರೆ ಫೋನ್ ನಂಬರ್ ಹೇಳಿ ಸರ್ ಮಾತ್ರ ಅದು ರಿಟರ್ನ್ ತರ್ರಿ ಕ್ಯಾಮ್ರಾ ಸ್ಪೀಕರ್ ಎಲ್ಲ ಇದೆಯಾ ಹಾಂ ಇದೆ ಏನು ನಾರ್ಮಲ್ ನಾರ್ಮಲ್ ಅಲ್ಲ ಇದು ಬಿಟ್ಟು ಏನಿಲ್ಲ ಫೋನ್ ಇದೆ ಇದಿದೆ 4 ಗಂಟೆ ಒಳಗೆ ರಿಟರ್ನ್ ಕೊಡಿ ಆಯಿತು ಗಾಡಿಯಲ್ಲಿ ಕೆಳಗೆ ಹಾಕ್ತಾರೆ ಸೊ ಗೈಸ್ ನಾವು ಫೈನಲಿ ಈಗ ಕವಲೇದುರ್ಗ ಫೋರ್ಟಿಗೆ ಎಂಟ್ರಿ ಆಗಿದ್ದೀವಿ ಸೊ ಇಲ್ಲಿ ನೋಡ್ಬೋದು ಅಲ್ಲಿ ಮೇಲಿನ ತನಕ ಟ್ರೆಕ್ ಇದೆ ಅನಿಸುತ್ತೆ ನನಗೆ ಕಾಣ್ದಂಗೆ ಸೊ ಇಲ್ಲಿ ನೀವು ಫೋಟೋಶೂಟ್ಸ್ ಎಲ್ಲ ಮಾಡ್ಬೋದು ಗುರು ಸಖತ್ತಾಗಿದೆ ಅಡಿಕೆ ತೋಟ ಇದೆ ಆದರೆ ಹೇಗೆ ಗೊತ್ತಿಲ್ಲ ಇಲ್ಲೆಲ್ಲ ಸೊ ಬನ್ನಿ ಮುಂದೆ ಹೋಗಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ವ್ಯೂ ಲೆಟ್ಸ್ ಗೋ ಸೊ ಗೈಸ್ ಇಲ್ಲಿಂದ ಈಗ ನಮ್ಮ ಟ್ರೆಕ್ ಶುರು ಆಗುತ್ತೆ ಫೋರ್ಟಿಗೆ ಪೀಕಿಗೆ ನೋಡ್ಬೋದು ಸೊ ಹೋಗೋಣ ಬನ್ನಿ ಸ್ವಲ್ಪ ದೂರ ಇರ್ಬೋದು ಗುರು ಆದ್ರೂ ಹೇಳೋಕ್ಕಾಗೋದಿಲ್ಲ ಸೊ ಗುರು ಹತ್ತೋಗೋಣ ಬನ್ನಿ ಮೇಲೆ ಇದೊಂದು ಈ ಥರ ಇಲ್ಲಿ ಪ್ರತಿಯೊಂದು ಕಡೆನೂ ಈ ಥರ ಹಾಕಿದ್ದಾರೆ ಸಪೋರ್ಟಿಗೆ ಮುಂಚೆ ಸ್ವಲ್ಪ ಏನಂತಿರೋದಕ್ಕೆ ಮುಷ್ಕಿಲ್ ಟ್ರೆಕ್ ಇರ್ಬೋದು ಇದು ಸೊ ಈಸಿ ಮಾಡೋಕ್ಕೆ ನಮಗೆ ಈ ಥರ ಇವರು ಮಾಡಿದ್ದಾರೆ ಅಂತ ನನಗೆ ಅನಿಸಿದೆ ಅದು ನಿಜಾನೇ ನೋಡ್ಬೋದು ಮಂಗನ ಸೌಂಡ ಏನು ಗುರು ಇದು ಈ ಥರ ಸೌಂಡ್ ಬರ್ತಿದೆಯಲ್ಲ ಏನು ಪಕ್ಷಿ ಇದ ಸೊ ಗೈಸ್ ಇಲ್ಲಿ ನೋಡ್ಬೋದು ಹಾವಿದೆ ಇಲ್ಲಿ ಕವಲೇದುರ್ಗ ಫೋರ್ಟ್ ಟ್ರೆಕ್ ಮಧ್ಯ ಹಾವು ಸ್ಪಾಟ್ ಮಾಡಿದ್ದೀವಿ ಸೊ ಬಿ ಕೇರ್ಫುಲ್ ಸೊ ಗೈಸ್ ಇದೇನು ಅಷ್ಟು ಚಾಲೆಂಜಿಂಗ್ ಇಲ್ಲ ಟ್ರೆಕ್ಕು ಆದರೆ ವಯಸ್ಸಾದವ್ರಿಗಂತೂ ಇದು ನಾನು ಸಜೆಸ್ಟ್ ಮಾಡಲ್ಲ ಸೊ ಇಲ್ಲಿಂದ ಈಗ ಈ ದಾರಿ ಹಿಡಿದು ಮೇಲೆ ಹತ್ತಬೇಕು ಮಳೆ ಬಂದರೆ ಹೆವಿ ಕಷ್ಟ ಯಾಕೆ ಹೇಳ್ತಿದ್ದೀನಿ ಅಂದರೆ ಮಳೆ ಆಲೆ ಸ್ಟಾರ್ಟ್ ಆಯ್ತು ಗುರು ಅದಕ್ಕೆ ಸೊ ಇಲ್ಲಿ ನೋಡ್ಬೋದು ವಿ ಆರ್ ಆನ್ ಅವರ್ ವೇ ಟು ಕವಲೇದುರ್ಗ ಫೋರ್ಟ್ ಸೊ ಗೈಸ್ ಅಲ್ಲೇ ಇದೆ ನೋಡಿ ಫೋರ್ಟು ಫೈನಲಿ ಬಂದ್ವಿ ಮಳೆ ಸ್ಟಾರ್ಟ್ ಆಯ್ತು ಗುರು ಆದ್ರೂ ಫೈನಲಿ ಬಂದ್ವಿ 2 ಸತಿ ಗೋಪ್ರೋ ಬಿತ್ತು ಒಂದು ಸರಿ ಬೈಕಿಂದ ಒಂದು ಸರಿ ಕೈಯಿಂದ ಆದರೂ ಗೋಪ್ರೋ ಸರ್ವೈವ್ಡ್ ಹ್ಯಾಟ್ಸ್ ಆಫ್ ಸೊ ಗೈಸ್ ನನಗಂತೂ ಈಗ ಫುಲ್ ಸುಸ್ತಾಗ್ತಿದೆ ಫೈನಲಿ ನಾವು ಕವಲೇದುರ್ಗ ಫೋರ್ಟಿಗೆ ಬಂದಾಗಿದೆ ಸೊ ಈ ಫೋರ್ಟಿನ ಹಿಸ್ಟ್ರಿ ಹೇಳ್ಬೇಕಂದ್ರೆ ಕೆಳದಿ ನಾಯಕರಿಂದ ಇದು ಇಲ್ಲಿ ಮುಂಚೆ ಆಳ್ತಿದ್ರು 9ನೇ ಶತಮಾನದಲ್ಲಿ ಯಾವಾಗ ವಿಜಯನಗರ ಎಂಪೈರಿಂದ ಇಂಡಿಪೆಂಡೆಂಟ್ ಆದರು ಸೊ ಅವಾಗ ಕೆಳದಿ ನಾಯಕರು ಇದನ್ನು ಆಳಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಅವರೆಲ್ಲ ಅವ್ರ ಡೈನಾಸ್ಟಿ ಎಲ್ಲ ಮುಗಿದಾದ್ಮೇಲೆ ರೀನ್ ಮುಗಿದಾದ್ಮೇಲೆ ಚೆಲುವರಂಗಪ್ಪ ಅನ್ನೋರು 14ನೇ ಶತಮಾನದಲ್ಲಿ ಇದನ್ನು ಮತ್ತೆ ಕಟ್ಟಿಸಿ ಮತ್ತೆ ಸ್ಟಾರ್ಟ್ ಮಾಡಿದರು ಸೊ ಇದೇ ಆ ಕವಲೇದುರ್ಗ ಫೋರ್ಟು ಸೊ ಇದನ್ನ ರ್ಯೂನ್ಸ್ ಅಷ್ಟೇ ಇದೆ ಪೂರ್ತಿ ಏನಿದೆ ಕೋಟೆ ಅದೇ ಥರ ಇಲ್ಲ ಸೊ ರ್ಯೂನ್ಸ್ ಅಂತಾರಲ್ಲ ಅದಿದೆ ಸೊ ಇಟ್ ಇಸ್ ಅನ್ ಎಪಿಟಮ್ ಆಫ್ ಬ್ಯೂಟಿ ಸೊ ನಮ್ಮ ಕೆಳದಿ ನಾಯಕರು ಕಟ್ಟಿದ್ದು ವಿಜಯನಗರ ಎಂಪೈರ್ ಜೊತೆ ಇದ್ರು ಆಮೇಲೆ ಇಂಡಿಪೆಂಡೆಂಟ್ ಆದಮೇಲೆ ಚೆಲುವರಂಗಪ್ಪ ಅವರು ಇದು ಮಾಡಿದ್ದು ಸೊ ನೋಡಿ ಬೋರ್ಡ್ಗಳು ಆದರೆ ಹಿಸ್ಟ್ರಿ ಇದೆಯಾ ನೋಡಿ ವಿಜಯನಗರ ರೂಲರ್ಸ್ ಲೇಟರ್ ಬಿಕಮ್ ಇಂಡಿಪೆಂಡೆಂಟ್ ಅಂತ ಸೊ ಲೆಟ್ಸ್ ಗೋ ಮುಂದೆ ಹೋಗೋಣ ಮುಂದೆ ಹೋಗಿ ನಿಮಗೆ ಮಾತಾಡ್ತೀನಿ ಬನ್ನಿ ಹೋಗೋಣ ಸೊ ಗೈಸ್ ನಾನು ನಿಮಗೊಂದು ವ್ಯೂ ತೋರಿಸ್ಬೇಕಿಲ್ಲಿ ಫುಲ್ ಗ್ರೀನ್ರಿ ಇದೆ ವಾ ಸೊ ರೀಲ್ಸಲ್ಲಿ ನೋಡ್ದಂಗೆ ಯೂಟ್ಯೂಬ್ ವೀಡಿಯೋಸಲ್ಲಿ ನೋಡ್ದಂಗೆ ಇದೆ ಸೇಮು ಮಾನ್ಸೂನ್ ಟೈಮಲ್ಲಿ ಬನ್ನಿ ಗಾಯ್ಸ್ ವಾ ನೆಕ್ಸ್ಟ್ ಲೆವೆಲ್ ಗುರು ಮಾನ್ಸೂನ್ ಟೈಮಲ್ಲಿ ಬಂದರೆ ನೀವು ನಿಜವಾಗ್ಲೂ ನಾನು ಹೇಳ್ತಿದ್ದೀನಲ್ಲ ನೆಕ್ಸ್ಟ್ ಲೆವೆಲ್ಲು ಸೊ ಗೈಸ್ ಇಲ್ಲಿ ನೋಡಿ ಹೇಗಿದೆ ಅಂತ ರ್ಯೂನ್ಸು ಕವಲೇದುರ್ಗದ್ದು ಸೊ ಇಲ್ಲಿ ಹಿಂದ್ಗಡೆ ಎಲ್ಲ ಅದೇ ವ್ಯೂ ಇದೆ ಸೊ ಸಖತ್ತಾಗಿದೆ ಉಂಟು ಈ ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು ನೀವೇನೇ ಹೇಳ್ಬೋದು ಸೊ ಸಖತ್ತಾಗಿದೆ ಗುರು ನೀವು ನೋಡ್ಬೋದಲ್ಲ ಈ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಸೊ 9th ಸೆಂಚುರಿಯ ಹಿಸ್ಟ್ರಿ ಇದೆಯಲ್ಲ ಇದಕ್ಕೆ ಸೊ ಅದೇ ಒಂದು ಸ್ಪೆಷಲ್ ಆಗಿರಿಸುತ್ತೆ ಈ ಫೋರ್ಟ್ನ ಸೊ ಇದೊಂಥರ ಹಿಡನ್ ಪ್ಲೇಸೇ ಜಾಸ್ತಿ ಟೂರಿಸ್ಟ್ ಸರ್ಜಿಲ್ಲ
ಯಾವ ರೀತಿಯಾದ ಗೈಡ್ ಕೂಡ ಇಲ್ಲ ಟೂರಿಸಮ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಸೊ ಏನೇ ಇದ್ರೂ ಗೂಗಲ್ ವಿಕಿಪೀಡಿಯಾದಿಂದನೇ ನೀವು ತಿಳ್ಕೊಂಬರ್ಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಒಳಗೆ ಸಖತ್ತಾಗಿದೆ ಇಲ್ಲಿ. ಸೂಪರ್ ಉಂಟು ಗೈಸ್, ಇಲ್ಲಿ ನೋಡ್ಬೋದು ಇಲ್ಲಿ. ಸೊ ಆ ವ್ಯೂ ಅಲ್ಲಿ ಬಂಡೆ ಎಲ್ಲ ಎಕ್ಸ್ಟ್ರಾಡಿನರಿ ಇದೆ. ಓಹೋ, ಇಲ್ಲಿ 2 ಎಮ್ಮೆಗಳಿದ್ದಾವೆ, ಸಖತ್ತಾಗಿದ್ದಾವೆ ಅವು. ಸೊ ಗೈಸ್, ಒಂದು ವ್ಯೂ ತೋರಿಸ್ಬೇಕಂತ ಮಾಡಿದ್ದೆ ನಿಮಗೆ. ಅದು ಇನ್ನೂ ಟಾಪ್ ವ್ಯೂ ಅಲ್ಲ, ಇನ್ನೂ ಹತ್ತಿದ್ದೀವಿ. ಸೊ ಯು ಕ್ಯಾನ್ ಸಿ ದ ವೆಸ್ಟರ್ನ್ ಘಾಟ್ಸ್ ಹಿಯರ್. ಈ ಬ್ಯೂಟಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಇಷ್ಟು ಹತ್ತಿ ಸುಸ್ತಾಗಿದ್ದೀವಿ. ಸೊ ಗೈಸ್, ಈಗ ನಾವು ಟಾಪಿಗೆ ರೀಚ್ ಆಗ್ತಿದ್ದೀವಿ. ವಾವ್, ಫೀಲಿಂಗ್ ಎಕ್ಸೈಟೆಡ್ ಫಾರ್ ದ ವ್ಯೂ. ಸೊ ಗೈಸ್, ಈಗ ಒಂದು ಕಾಶಿ ವಿಶ್ವನಾಥ ಟೆಂಪಲ್ ಇದೆ. ಸೊ ಇದು ಒಂದು 9th ಸೆಂಚುರಿ ಅಷ್ಟು ಹಳೆಯದು. ಸೊ ತೋರಿಸ್ತೀನಿ ಬನ್ನಿ. ಇದು ಟಾಪಲ್ಲಿ ಬಂದರೆ ನಿಮಗೆ ಸಿಗುತ್ತೆ. ಸಖತ್ತಾಗಿದೆ ಒಳಗಂತೂ, ನೋಡಬಹುದಿಲ್ಲ ಇಲ್ಲಿ. ನೆಕ್ಸ್ಟ್ ಲೆವೆಲ್ ಬರೋದು ಶಿವಲಿಂಗ. ಹಾಂ, ಸೊ ಇದೇ ಟೆಂಪಲ್ ನೋಡಿ. ಟೆಂಪಲ್ ಸುತ್ತ ಹಾಕೋಣ ಅಂದರೆ ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ರಾಜರ ಬೇಟೆಯಾಡಿದ್ದು ಒಂದು ಇದಿದೆ, ಸ್ಕಲ್ಪ್ಚರ್ ಇದೆ, ಇಲ್ಲಿ ನೋಡ್ಬೋದು, ವಾಲ್ ಆರ್ಟು. ಸೊ ಇಲ್ಲಿ ನೋಡಿ, ಸೊ ಗುರು ನೆಕ್ಸ್ಟ್ ಲೆವೆಲ್ ಗುರು ಇದು. ಇದು ನೋಡಿ, ರಾಜರ ಬೇಟೆಯಾಡಿದ್ದು ಹಾವು, ಸರ್ಪ. ಸೊ ಇದು ಏನಂತ ನಮ್ಗೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ, ಕ್ಲಿಯರ್ ಆಗಿ. ಮೋಸ್ಟ್ಲಿ ನೀರು ಬರೋದು ನೋಡಿ. ನಮ್ಮ ಪಶ್ಚಿಮ ಘಟ್ಟದ ಒಂದು ಒಳ್ಳೆ ವ್ಯೂ ಸಿಗ್ತಿದೆ ನಿಮಗೆ ಅಲ್ಲಿ ಮೇಲ್ಗಡೆ. ನೋಡಿ, ವಾಲ್ ಆರ್ಟ್ಗಳೆಲ್ಲ, ಎಲಿಫೆಂಟ್ ಇದೆ ಇಲ್ಲಿ, ಆನೆಗಳು. ಇಲ್ಲೂ ಆನೆಗಳಿದಾವೆ ಗೈಸ್, ನೋಡ್ಬೋದು ನೀವು. ಮತ್ತೆ ಇನ್ನೊಂದು ಸರ್ಪ, ಇದು ಶೇಷನಾಗನ ಏನೋ ಗೊತ್ತಾಗ್ತಿಲ್ಲ ನನಗೆ. ಹಾವಿನ ಮೇಲೆ ಕಿರೀಟ ಇದೆ ಇಲ್ಲಿ. ಸೊ ನೋಡ್ಬೋದು ನೀವು. ಆ್ಯಂಡ್ ಇದು ಸೇಮ್, ಆ ಸೈಡ್ ಏನಿತ್ತು ಇದು ಅದೇ. ಇಲ್ಲಿ ಇಬ್ಬರು ರಾಜರು ಅಥವಾ ಸೈನಿಕರು ಯುದ್ಧ ಆಡೋದು. ಸೊ ಝೂಮ್ ಇನ್ ಮಾಡಿ. ನೆಕ್ಸ್ಟ್ ಲೆವೆಲ್ ಗೈಸ್. ಸೊ ಇದೆ ಟೆಂಪಲ್, ನೆಕ್ಸ್ಟ್ ಲೆವೆಲ್ ಇದೆ ಟೆಂಪಲ್. ಸೊ ನೆಕ್ಸ್ಟ್ ಲೆವೆಲ್ ಗೈಸ್, ಇದು ನೋಡ್ಬೋದು. ಇಲ್ಲೂ ಒಂದು ಆರ್ಟ್ ಇದೆ, ನರಸಿಂಹಂದು ಆರ್ಟ್ ಇದೆ, ಇಲ್ಲಿ ನೋಡ್ಬೋದು. ನೋಡ್ಬೋದು ನರಸಿಂಹಂದು ಆರ್ಟ್, ನೆಕ್ಸ್ಟ್ ಲೆವೆಲ್ ಇದು. ಸೊ ಟೆಂಪಲ್ ಮೋಸ್ಟ್ಲಿ ಕ್ಲೋಸ್ ಆಗಿದೆ. ಸೊ ಹತ್ತೋಗಕ್ಕೆ ಟ್ರೈ ಮಾಡ್ತೀನಿ. ಏನೂ ಇಲ್ಲ ಒಳಗೆ, ಮೂರ್ತಿ ಗೀರ್ತಿ ಏನೂ ಇಲ್ಲ ಗೈಸ್ ಒಳಗಡೆ. ಸೊ ಇಷ್ಟೇ. ಸೊ ಗೈಸ್, ಇದು 4 ಗಂಟೆ ಕ್ಲೋಸು. ನೀವು ಬರೋದಿದ್ರೆ ಬೇಗ ಬನ್ನಿ ಬೆಳಗ್ಗೆ. ಸೊ ಇಲ್ಲಿ ಫುಲ್ ಟಾಪ್ ವ್ಯೂನ ನೋಡೋಕ್ಕೆ ಹತ್ತಿದ್ದೀವಿ ನೋಡಿ. ವಾವ್, ನೆಕ್ಸ್ಟ್ ಲೆವೆಲ್ ಗುರು. ಸೊ ಇಲ್ಲಿಂದ ಹೋಗ್ಬೇಕೇನೋ, ಇಲ್ಲ. ಸೊ ಇಲ್ಲಿ ಸ್ಟೆಪ್ಸ್ ಇದ್ದಾವೆ, ಇಲ್ಲಿಂದ ಹತ್ತೋದು. ಗುರು ಸ್ವರ್ಗ ಗುರು ಇದು, ನೆಕ್ಸ್ಟ್ ಲೆವೆಲ್ಲು. ವಾವ್, ವ್ಯೂ ನೋಡಿ ಗೈಸ್. ವಾಹ್ ವಾ 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 ನೆಕ್ಸ್ಟ್ ಲೆವೆಲ್ ಗೈಸ್, ನ್ಯೂ ವ್ಯೂ. ಈಗ ನಾವು ಕವಲೇದುರ್ಗ ಫೋರ್ಟಿನ ಟಾಪಿಗೆ ಬಂದಾಗಿದೆ. ಸೊ ಇದೇ ನೋಡಿ ಈ ಫೋರ್ಟಿನ ವ್ಯೂ. ಸೊ ಅಲ್ಲಿ ಮೇಲಿದೆ, ಅಲ್ಲೊಂದು ಸ್ವಲ್ಪ ಹೋಗಿ ಬರಬೇಕು ಈಗ. ಸೊ ಇಲ್ಲಿ ತೋರಿಸೋದಾದರೆ ಪಶ್ಚಿಮ ಘಟ್ಟದ ಒರಿಜಿನಲ್ ಬ್ಯೂಟಿ ನಾನು ತೋರಿಸಿದ್ದೀನಿ ಎಕ್ಸ್ಕ್ಲೂಸಿವ್ ನನ್ನ ಚಾನಲಲ್ಲಿ. ಸೊ ನೋಡಿ ಅಲ್ಲಿ
ನೆಕ್ಸ್ಟ್ ಲೆವೆಲ್ ಗುರು. ಇದೇ ನಮ್ಮ ಪಶ್ಚಿಮ ಘಟ್ಟ, ವೆಸ್ಟರ್ನ್ ಘಾಟ್ಸ್, ಮಲೆನಾಡು. ಸೊ ಗೈಸ್ ಇಲ್ಲಿ ಮೇಲೆ ಹತ್ತಿದ್ದೀನಿ. ಈಗ ಸ್ಕಿಡ್ ಆಗಬಾರ್ದು ಅಂತ ಅನ್ಕೊತೀನಿ, ಯಾಕಂದರೆ ತುಂಬ ಸ್ಲಿಪ್ರಿ ಇದೆ ಗುರು. ಇದು ಹುಷಾರಾಗಿ ಹತ್ತಬೇಕು. ಸೊ ಇಲ್ಲಿ ನೋಡಿ, ವ್ಯೂ ಸಖತ್ತಾಗಿದೆ. ಸೊ ಎಲ್ಲ ಬಿದ್ದರೆ ಭಾಳ ಕಷ್ಟ ಆಗುತ್ತೆ ಗುರು. ಅಲ್ಲಿದೆ ನೋಡಿ ಟಾಪ್ ವ್ಯೂ. ಸೊ ಅದೇ ಕಾಶಿ ವಿಶ್ವನಾಥ ಟೆಂಪಲ್ ಅಲ್ಲಿ ಇದೆಯಲ್ಲ. ಸೊ ಅವಾಗಿನ ಸೆಂಚುರಿಯಲ್ಲಿ ಕಟ್ಟಿರೋದು, 9th ಸೆಂಚುರಿಯಲ್ಲಿ. ಸಖತ್ತಾಗಿದೆ. ಫೋರ್ಟ್ನ ಟಾಪ್ ವ್ಯೂ ತೋರಿಸಿದ್ದೀನಿ, ಟಾಪಲ್ಲಿ ಬಂದಿದ್ದೀನಿ ನಾನು. ಸೊ ಇಲ್ಲೊಂದು ಟೆಂಪಲ್ ಇದೆ, ನೋಡ್ಬೋದು. ಇದೊಂದು ಮೂರ್ತಿ ಇದೆ ಒಳಗಡೆ. ಸೊ ಅಲ್ಲಿ ನೋಡಿ ಫುಲ್ ವೆಸ್ಟರ್ನ್ ಘಾಟ್ಸಿನ ವ್ಯೂಸ್. ಸೊ ಅಲ್ಲಿ ಕಾಶಿ ವಿಶ್ವನಾಥ್ ಟೆಂಪಲ್ ಕಾಣಿಸ್ತಿದೆ. ಸಖತ್ತಾಗಿದೆ ವ್ಯೂ ಮಾತ್ರ ಪ್ಲೆಸೆಂಟ್ ಆಗಿದೆ. ಸೊ ನೆಕ್ಸ್ಟ್ ಲೆವೆಲ್ ಗುರು. ಸೊ ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ಅಲೋಗಿಲ್ಲ, ಅಲ್ಲಿ ಏನೋ ಇದಂಗಿದೆ ಅಲ್ಲಿ. ಸೊ ಸಖತ್ತಾಗಿದೆ ಅಲ್ಲಿ. ಆದರೆ ಅಲ್ಲಿ ದಾರಿ ಇಲ್ಲ, ಅಲ್ಲೂ ರಿಯೂನ್ಸ್ ಇರ್ಬೋದು. ಅಲ್ಲಿ ನೋಡ್ಬೋದು, ಈಗ ಝೂಮ್ ಆಯಿತು. ಸೊ ಅಲ್ಲಿ ರಿಯೂನ್ಸ್ ಇರ್ಬೋದು ಅಲ್ಲೂ ಫೋರ್ಟಿಂದು, ಆದರೆ ಅಲ್ಲಿ ದಾರಿ ಇಲ್ಲ. ಸೊ ಅದೇ ಕಾಶಿ ವಿಶ್ವನಾಥ್ ಟೆಂಪಲ್. ಸೊ ನಾನು ಹೇಳ್ದಂಗೆ ಕೆಳದಿ ನಾಯಕರು ಇಲ್ಲಿ ಆಳಿದ್ರು 9th ಸೆಂಚುರಿ ತನಕ. ಆಮೇಲೆ 14th ಸೆಂಚುರಿ ಆದಮೇಲೆ ಚೆಲುವರಂಗಪ್ಪ ಬಂದು ಇದನ್ನು ಮತ್ತೆ ರಿನೋವೇಟ್ ಮಾಡಿಸಿ ಮತ್ತೆ ಅವ್ರು ಆಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದನ್ನೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕೆಳಗೆ ಹೋಗೋಣ ಬನ್ನಿ. ಇಲ್ಲಿಗೆ ಇದು ಎಂಡ್ ಮಾಡೋಣ, ಯಾಕಂದರೆ 4 o'clockಗೆ ಇಲ್ಲಿ ಲಾಸ್ಟು. ಅದ್ರ ಮೇಲೆ ನೀವು ಟ್ರೆಕ್ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಹತ್ತಿ ಬಂದು. ಸೊ ಅಲ್ಲಿ ನೋಡಿ, ಅಲ್ಲಿ ಕರೀತಿದ್ದಾರೆ. ವಾಪಸ್ ಹೋಗುವ ಸಮಯ. ಬನ್ನಿ ಕೆಳಗೆ ಹೋಗೋಣ. ಈ ಥರ ನೀವು ಹತ್ಬೇಕಾದ್ರೆ ಈ ಥರ ಹತ್ತಬೇಕು. ಮಳೆ ಬಂದಾಗ ಸ್ವಲ್ಪ ಸಿಕ್ಕರ ಆಗಿರುತ್ತೆ, ಕೇರ್ಫುಲ್ ಆಗಿರ್ಬೇಕು ನೀವು ಮಳೆ ಬಂದಾಗ. ಸೊ ಗೈಸ್, ನಮ್ಮ ಕವಲೇದುರ್ಗ ಫೋರ್ಟ್ ವಿಸಿಟ್ ಈಗ ಮುಕ್ತಾಯಗೊಂಡಿದೆ. ಯಾಕಂದರೆ 4 o'clock ಆಯಿತು, ಕೆಳಗಿಳಿದು ಬಂದ್ವಿ. ಸೊ ಇದೊಂಥರ ಬೇರೆನೇ ವೈಬ್ ಇತ್ತು, ನೆಕ್ಸ್ಟ್ ಲೆವೆಲ್ ಜಾಗ ಇದು. ಸೊ ಇದು ನೀವು ಪಕ್ಕಾ ವಿಸಿಟ್ ಮಾಡಬೇಕಾದ್ರೆ, ನೀವು ಅಡಲ್ಟ್ಸ್ ಆದರೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಒಂದು 50 ವರ್ಷದವರು ಆದರೆ ಇಲ್ಲಿ ನಾವು ಸಜೆಸ್ಟ್ ಮಾಡಲ್ಲ. ಸೊ ಅದೇ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ. ಸೊ ವಿಡಿಯೋ ಚೆನ್ನಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಇಲ್ಲಿ ಬರೋಕ್ಕೆ ದಾರಿ ಏನೋ ಚೆನ್ನಾಗಿದೆ, ಏನು ತೊಂದರೆ ಆಗಲ್ಲ ನಿಮಗೆ. ನೀವು ಯಾವುದೇ ಕರ್ನಾಟಕದ ಭಾಗದಿಂದ ಬಂದ್ರೂ ನಿಮಗೇನು ತೊಂದರೆ ಆಗಲ್ಲ. ಸೊ ಅದೇ ನಾನು ಹೇಳೋದು, ಸ್ವಲ್ಪ ಸೀನಿಯರ್ ಸಿಟಿಸನ್ಸ್ಗೆ ತೊಂದರೆ ಆಗ್ಬೋದು, ಒಂದು 40 ವರ್ಷ ಆಗಿರೋರ ಮೇಲೆ. ಸೊ ಅದೊಂದೇ ತೊಂದರೆ ಆಗ್ಬೋದು ಅಂತೀನಿ, ಯಾಕಂದರೆ ಹತ್ತೋಕೆ ಮೇಲೆ ಕಷ್ಟ ಇದೆ. ಸೊ ಸ್ಲಿಪ್ ಆಗ್ಬೋದು ನಿಮ್ಮದು ಏನಿದೆ ನೀವು ಹತ್ಬೇಕಾರೆ. ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ಟಾಟಾ, ಬಾಯ್ ಬಾಯ್.